ಸೊ ಗೈಸ್, ಫೈನಲಿ 256 PDO ಹುದ್ದೆಗಳ ಭರ್ತಿಗೆ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ ರಾಜ್ಯ ಸರ್ಕಾರದಿಂದ. ಸೊ PDO ಹುದ್ದೆಗಳ ಜೊತೆಗೆ ಇನ್ನೂ ಹಲವಾರು ಹುದ್ದೆಗಳು ಒಂದು ನೋಟಿಫಿಕೇಶನ್ ಬರುವ ಸಾಧ್ಯತೆ ಇದೆ ಗ್ರಾಮ ಪಂಚಾಯತಿ ಇಲಾಖೆಯಲ್ಲಿ. ಸೊ ಅದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್, ನೀವೇನಾದರೂ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಟ್ಸ್ ಎ ಗುಡ್ ನ್ಯೂಸ್ ಫಾರ್ ಆಲ್ ದಿ PDO ಆಸ್ಪಿರೆಂಟ್ಸ್. ಸೊ ನೋಡಿ, 256 ಹುದ್ದೆಗಳ ಭರ್ತಿಗೆ ಕ್ರಮ. ಸೊ ರಾಜ್ಯದಲ್ಲಿ ಸದ್ಯ 256 ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ಭರ್ತಿ ಮಾಡಲು KPSCಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಸೊ ಪ್ರಿಯಾಂಕ ಖರ್ಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು, ಸೊ ಸ್ವತಃ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಈ ಒಂದು PDO ನೇಮಕಾತಿ ಕುರಿತು ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಂದರೆ ಆಲ್ರೆಡಿ KPSCಗೆ ಒಂದು ಪ್ರಸ್ತಾವನೆ ಕೂಡ ಸಲ್ಲಿಸಲಾಗಿದೆ. KPSC ಇಂದಾನೇ ಒಂದು ಅಪ್ಡೇಟ್ ಬರೋ ಒಂದು ಅಪ್ಡೇಟ್ ಕೂಡ ಒಂದು ಬರಬೇಕಾಗಿದೆ. ಸೊ KPSC ಇಂದ, ಸೊ ಅಲ್ಲಿಂದ ಒಂದು ಅಪ್ಡೇಟ್ ಬಂದ ತಕ್ಷಣ ಒಂದು ನೋಟಿಫಿಕೇಶನ್ ಕೂಡ ಔಟ್ ಆಗೋ ಸಾಧ್ಯತೆ ಇದೆ, ರಿಲೀಸ್ ಆಗುವ ಸಾಧ್ಯತೆ ಇದೆ. ಸೊ PDO ಜೊತೆಗೆ ಇನ್ನು ಯಾವ ಒಂದು ಗ್ರಾಮ ಪಂಚಾಯತಿ ಇಲಾಖೆಯಲ್ಲಿ ಒಂದು ಹುದ್ದೆಗಳಿದಾವೆ ಅಂತ ನೋಡೋದಾದ್ರೆ, ಸೊ ಗ್ರಾಮ ಪಂಚಾಯತಿ ಗ್ರೇಡ್ 1ನ 220 ಹುದ್ದೆಗಳಿದಾವೆ. ಅದೇ ರೀತಿ ಗ್ರಾಮ ಪಂಚಾಯತಿ ಗ್ರೇಡ್ 2ನ 343 ಹುದ್ದೆಗಳಿದಾವೆ. ಅದೇ ರೀತಿ ಗ್ರಾಮ ಪಂಚಾಯತಿಯಲ್ಲಿ SDA ಹುದ್ದೆಗಳು ಕೂಡ ಇದೆ, 105 SDA ಹುದ್ದೆಗಳು ಕೂಡ ಇದೆ. ಸೊ ಇನ್ ಮೈ ಪ್ರೀವಿಯಸ್ ವಿಡಿಯೋ ಇದ್ರ ಬಗ್ಗೆ ನಾನು ಡಿಸ್ಕಸ್ ಕೂಡ ಮಾಡಿದ್ದೆ. ಸೊ ಇದು ಕೂಡ ಒಂದು ವಿಧಾನಸಭೆಯಲ್ಲಿ ಒಂದು ಚರ್ಚೆ ಕೂಡ ಆಗಿದೆ ಈ ಹುದ್ದೆಗಳ ನೇಮಕಾತಿ ಕುರಿತು. ಸೊ ಗೈಸ್, 1 by 1 ಈಗ ಸದ್ಯ ಬಜೆಟ್ ಕೂಡ ಅನೌನ್ಸ್ ಆಗಿದೆ. ಸೊ 1 by 1 ಎಲ್ಲ ಒಂದು ನೋಟಿಫಿಕೇಶನ್ಗಳು ರಿಲೀಸ್ ಆಗುವ ಸಾಧ್ಯತೆ ಇದೆ. ಸೊ ಗೆಟ್ ರೆಡಿ ಆಲ್ ದಿ PDO ಆಸ್ಪಿರೆಂಟ್ಸ್ ಆಸ್ ವೆಲ್ ಆಸ್ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡಲು ಯಾರೆಲ್ಲ ಆಸಕ್ತರಿದ್ದೀರಾ ಅವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಸೊ ನೋಟಿಫಿಕೇಶನ್ಗಳು ರಿಲೀಸ್ ಆದ ತಕ್ಷಣ ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಸೊ ಇದು ಕೂಡ ನಿಮಗೆ ಬೇಗನೆ ಒಂದು ರೀಚ್ ಆಗುತ್ತೆ. ಸೊ ಹೇಗೆ ಅಪ್ಲೈ ಮಾಡೋದು ಅದು ಕೂಡ ಈ ಒಂದು ವಿಡಿಯೋದಲ್ಲಿ, ಮುಂದಿನ ಒಂದು ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.